ಹಾಸ್ಪಿಟ್ಲಾಗ ಹೀಗೆ ಹೋಮ್ ಸ್ಟೇ ಬೆಡ್ ಮೇಲೆ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಈಕೆಯ ಹೆಸರು ಸಾಯಿ ಸುರಭಿ. ವೃತ್ತಿಯಲ್ಲಿ ಫಿಸಿಯೋಥೆರಪಿಸ್ಟ್. ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆಯ ಸಾಯಿ ಸುರಭಿ ತಾಯಿಯೊಂದಿಗೆ ಬೆಂಗಳೂರಿನಲ್ಲಿ ನೆಲೆಸಿದ್ರ. ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಕೇರಳ ಮೂಲದ ಕ್ಯಾಬ್ ಚಾಲಕ ಸಂಜಿತ್ ಅಲಿ ಪರಿಚಯವಾಗಿದ್ದ. ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ, ಪ್ರೀತಿ ಮದುವೆ ಮಾಡಿಕೊಳ್ಳುವಂತೆ ಪೀಡಿಸುವ ಹಂತಕ್ಕೂ ಹೋಗಿದ್ದ. ಆದರೆ ಇಬ್ಬರು ಬೇರೆ ಬೇರೆ ಧರ್ಮದವರಾಗಿದ್ದ ಕಾರಣ ಸುರಭಿ ಮದುವೆಗೆ ಹಿಂದೇಟು ಹಾಕಿದ್ದಳು ಎನ್ನಲಾಗಿದೆ. ಆದರೆ ಸುರಭಿಯನ್ನ ಬಿಟ್ಟು ಇರಲು ಆಗದ ಸಂಜಿತಾಲಿ ಕಳೆದ 1 ವರ್ಷದಿಂದ ಕೊಡಬಾರದ ಕಾಟ ಕೊಡುತ್ತಿದ್ದಂತೆ. ಇದರಿಂದ ಮಗಳನ್ನ ರಕ್ಷಿಸಿಕೊಳ್ಳಲು ತಾಯಿ ಪೊಲೀಸ್ ಠಾಣೆ ಹಾಗೂ ಸಂಬಂಧಿಕರ ಮೊರೆ ಹೋಗಿದ್ರ. ಆದರೆ ಇತ್ತೀಚೆಗೆ ಸಾಯಿ ಸುರಭಿಗೆ ಮುದ್ದೇನಹಳ್ಳಿಯ ಆಸ್ಪತ್ರೆಯೊಂದರಲ್ಲಿ ಕೆಲಸ ಸಿಕ್ಕಿತ. ಇದರಿಂದ ಸಂಜಿತ್ ಕಾಟವು ತಪ್ಪುತ್ತದೆ ಎಂದು ತಾಯಿ ಮಗಳ ಸಮೇತ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಾಡಿಕೊಂಡಿದ್ರ. ಆದರೆ ಇಲ್ಲಿಗೂ ಬಂದಿದ್ದ ಸಂಜಿತಾಲಿ ಸಾಯಿ ಸುರಭಿಯ ತಲೆ ಕೆಡಿಸಿ ಮೊನ್ನೆ ಶನಿವಾರ ಹೋಮ್ ಸ್ಟೇಗೆ ಕರೆದುಕೊಂಡು ಹೋಗಿದ್ದಾನೆ. ಹೋಮ್ ಸ್ಟೇನಲ್ಲಿ ಇಬ್ಬರ ನಡುವೆ ಅದೇನಾಯಿತೋ ಏನೋ ಸುರಭಿ ಶವವಾಗಿದ್ದ. ಆಕೆಯ ಪ್ರಿಯಕರ ಸಂಜಿತಾಲಿ ಪ್ರಜ್ಞಾಹೀನನಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆದರೆ ಮೃತಳ ತಾಯಿ ಇದು ಲವ್ ಜಿಹಾದ್ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಮಕ ಎಲ್ಲ ಒಡೆದೋಗಿತ್ತು. ಪೊಲೀಸ್ನವರು ಇನ್ಫಾರ್ಮ್ ಮಾಡಿ ನಮಗೆ ತಾಯಿಗೆ ಇನ್ಫಾರ್ಮ್ ಮಾಡಿ ನೋಡಿ ಹುಡುಗಿನ ಹೀಗೆ ಮಾಡಿದ್ದಾರೆ, ನಾವೇ ಸೇಫ್ ಮಾಡಿದ್ದೀವಿ ಅಂತ ಹೇಳಿ ಕಳಿಸಿದ್ರು. ಆಮೇಲೆ ಅವಳು ಭಯ ಪಟ್ಕೊಂಡು ಅವಳನ್ನ 3 ದಿವಸ ಅದೆಲ್ಲೋ ಇಟ್ಕೊಂಡು ಬಿಟ್ಟಿದ್ದ. ಹೇಗೋ ಮಾಡಿ ಪೊಲೀಸ್ನವ್ರ ಹೆಲ್ಪ್ ತಗೊಂಡು ಅವಳನ್ನ ನಮ್ಮ ವಶಕ್ಕೆ ತಗೊಂಡು ಮತ್ತೆ ಅವಳನ್ನ ಇದಕ್ಕೆ ಕಳಿಸಿ ಏನೇನೋ ಮಾಡಿದ್ರು. ಆಮೇಲೆ ಒಂದು 7-8 ತಿಂಗಳು ಚೆನ್ನಾಗಿದ್ಲು. ರಿಹ್ಯಾಬ್ನಲ್ಲೆಲ್ಲ ಚೆನ್ನಾಗಿದ್ಲು, ಚೆನ್ನಾಗಾಗಿದೆ ಅಂತ ಗೊತ್ತಾಯಿತು. ಅವಳು ಓದಿದ್ದಾಳೆ, ಚೆನ್ನಾಗಿ ಫಿಸಿಯೋಥೆರಪಿ ಮಾಡಿದ್ದಾಳೆ, ಡಾಕ್ಟ್ರೇಟ್ ಬಂದಿದೆ ಅವಳಿಗೆ. ನಮ್ಮನೆಗೂ ಬಂದಿದ್ಲು. ದೊಡ್ಡಮ್ಮ ನಾನೆಲ್ಲ ಅವನು ಬಿಟ್ಟುಬಿಟ್ಟಿದ್ದೀನಿ, ಅವನ ಸಹವಾಸ ಇಲ್ಲ, ಒಳ್ಳೆ ಕೆಲಸಕ್ಕೆ ಸೇರ್ತೀನಿ, ನಾನು ಮನೆ ಕಟ್ಟಿಸ್ಕೊಡ್ತೀನಿ, ನಮ್ಮಮ್ಮನ ನೋಡ್ಕೊಳ್ತೀನಿ, ನಮ್ಮಮ್ಮನಿಗೆ ಯಾರೂ ಇಲ್ಲ ಅಂತ ಹೇಳ್ತಾ ಇರೋ ಹುಡುಗಿನ ತಿರ್ಗಾ ಅವಳನ್ನ ಅಟ್ಯಾಕ್ ಮಾಡಿ ಈ ಮಟ್ಟಕ್ಕೆ ತಂದಿಟ್ಟಿದ್ದಾನೆ ಸರ್. ಲೋಫರ್ ನನ್ನ ಮಗ ಸರ್. ಅವನಿಗೆ ಮರಣದಂಡನೆ ಮಾಡಬೇಕು ಸರ್. ನಮ್ಮ ಕಾನೂನಲ್ಲಿ ಇಂಡಿಯಾದಲ್ಲಿ ಸರಿ ಇಲ್ಲ. ಒಂದು ಹೆಣ್ಣು ಹುಡುಗಿ ಭವಿಷ್ಯನ ಹಾಳು ಮಾಡಿದ್ದಾನೆ. ಅವಳಿಗೆ ಯಾರೂ ಇಲ್ಲ, ಅವಳೊಬ್ಬಳೇ ಮಗಳು, ಸಿಂಗಲ್ ಪೇರೆಂಟ್ ಅವಳು. ನಾನು ಅವಳು ದೊಡ್ಡಮ್ಮ. ಮೋಸ. ಇದಕ್ಕೋಸ್ಕರನೇ ನಿಮ್ಮಮ್ಮನ ಸಾಯಿಸ್ತೀನಿ ಅಂತ ಹೇಳಿದ್ನಂತೆ. ಅವಳು ಅಟ್ಯಾಕ್ ಮಾಡಕ್ಕೆ ಹೋಗಿದ್ರೆ ಹೊಡೆದು ಬೈದು ಅವನಿಗೆ ಬೇಕಿತ್ತು. ಅವನಿಗೇನು ಅಂತಂದರೆ ದುಡ್ಡು ಬೇಕು. ಒಬ್ಬ ಬ್ರಾಹ್ಮಣರ ಹುಡುಗಿನ ತಗೊಂಡು ಹೋದರೆ ಅವರಿಗೆ ಎಷ್ಟೋ ದುಡ್ಡು ಸಿಕ್ಕುತ್ತೆ ಅಂತ ಮಾಡಿದ್ದಾನೆ ಅವನು. ಲವ್ ಜಿಹಾದ್ ಕೇಸ್ ಸರ್ ಇದು. ಬಲಾತ್ಕಾರವಾಗಿ ಅವನು ಮಾಡಿದ್ದಾನೆ. ಅವನಿಗೆ ಪರಿಚಯ ಅವಳು ಓದುವಾಗ ಅದು ಹೇಗೆ ಸಿಕ್ಕುತ್ತೆ? ನಾವು ತಾಯಿಗೇನು ಗೊತ್ತಾಗುತ್ತೆ? ಗೊತ್ತಿರುತ್ತಾ? ಕಾಲೇಜ್ಗೆ ಹೋಗ್ತಾ ಇದ್ಲು, ಬರ್ತಾ ಇದ್ಲು. ಯಾವಾಗ ಪರಿಚಯ ಆದ್ನೋ, ಯಾವಾಗ ಲಿಂಕ್ ಸಿಕ್ತೋ? ಅವಳು ನಮಗೆ ಗೊತ್ತಾಗಿದ್ದು 7 ತಿಂಗಳ ಹಿಂದೆ. ಆಮೇಲೆ ಅದನ್ನು ಬಿಡಿಸ್ಬಿಟ್ಟು ತಗೊಂಡೋಗಿ ರಿಹ್ಯಾಬ್ಗೆ ಹಾಕಿದ್ಲು. ರಿಹ್ಯಾಬ್ನಲ್ಲಿ ಅವನು ಜೈಲ್ ಥರ ಇಟ್ಟಿದ್ರು, ಅಲ್ಲೇನೂ ತೊಂದರೆ ಇರಲಿಲ್ಲ. ಆಮೇಲೆ ಅವರೇ ಹೇಳಿದರು ಕರ್ಕೊಂಡೋಗಿ, ಅವನು ಇನ್ನೇನು ಸಿಕ್ಕಲ್ಲ, ಸರಿ ಹೋಗ್ತಾಳೆ, ಅವಳ ಭವಿಷ್ಯನ ಯಾಕೆ ಇದು ಮಾಡ್ತೀರಾ, ಒಂದು ಕೆಲಸಕ್ಕೆ ಸೇರಿಸಿ ಅಂದರು. ಮುದ್ದೇನಹಳ್ಳಿನಲ್ಲಿ ಒಳ್ಳೆ ಕೆಲಸ, ಜವಾಬ್ದಾರಿಯುತ ಕೆಲಸ, ಒಳ್ಳೆ ಲೇಡಿ, ಟ್ಯಾಲೆಂಟ್ ಲೇಡಿ ಅವಳು. ಲಾಸ್ಟ್ ವೀಕ್ ನಮ್ಮನೆಗೆ ಬಂದಿದ್ಲು. ದೊಡ್ಡಮ್ಮ ನಾನು ಚೆನ್ನಾಗಿದ್ದೀನಿ, ಆಲ್ ರೈಟ್, ನಿಮಗೆ ಕಾಲು ನೋವು ಅಂತ ಇದ್ದೀರಾ, ಅದನ್ನು ನಾನು ಸರಿಪಡಿಸ್ತೀನಿ, ಒಂದು ಮನೆ ಮಾಡ್ತೀನಿ ನಮ್ಮಮ್ಮನಿಗೆ, 8 ತಿಂಗಳು ನಮ್ಮಮ್ಮನ ನೀವು ರಕ್ಷಣೆ ಮಾಡಿದ್ದೀರಾ ಅಂತ ಹೇಳಿ ತುಂಬ ಇದು ಮಾಡಿದ್ಲು ಸರ್. ಇವತ್ತಿನ ದಿವಸ ಅವಳ ಮುಖ ನಾನು ಹೇಗೆ ನೋಡಲಿ ಸರ್, ನನ್ನ ಮಗಳ ಮುಖನ. ಇನ್ನು ಹೋಮ್ ಸ್ಟೇನ ಬೆಡ್ ಮೇಲೆ ಸಾಯಿ ಸುರಭಿ ಶವವಾಗಿ ಬಿದ್ದಿದ್ದು, ಫ್ಯಾನ್ಗೆ ಹಾಕಿರುವ ನೇಣಿನ ಕುಣಿಕೆ ಸಹ ಇದೆ. ಬೆಡ್ ಅಕ್ಕಪಕ್ಕದಲ್ಲಿ ಕೆಲ ಮಾತ್ರೆಗಳು ಪತ್ತೆಯಾಗಿವೆ. ಮೇಲ್ನೋಟಕ್ಕೆ ವಿಷ ಸೇವಿಸಿ ಸಾವನ್ನಪ್ಪಿದ ರೀತಿಯಲ್ಲಿ ಕಾಣ್ತಿದ್ದ. ನೇಣಿಗೆ ಕೊರಳು ಹೊಡ್ಡಿರುವ ಜೊತೆಗೆ ನೇಣಿನ ಕುಣಿಕೆಯನ್ನ ಕತ್ತರಿಸಿರುವುದು ಕಂಡುಬಂದಿದೆ. ಜೊತೆಗೆ ಚೇರ್ ಮೇಲೆ ಡೈರಿಯೊಂದು ಪತ್ತೆಯಾಗಿದ್ದ. ಒಂದೇ ಡೈರಿಯಲ್ಲಿ 2 ರೀತಿಯಲ್ಲಿ ಬರೆದಿರುವುದು ಕಂಡುಬಂದಿದೆ. ಯಾವುದೋ ಮಾತ್ರೆ ಸೇವಿಸಿ ಪ್ರಜ್ಞಾಹೀನನಾಗಿರುವ ಸಂಜಿತ್ ಅಲಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇದರಿಂದ ಇದು ಆತ್ಮಹತ್ಯೆಯೋ
ಕೊಲೆಯೋ ಎಂಬ 2 ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮುದ್ದೇನಹಳ್ಳಿ ಗ್ರಾಮಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟಲ್ಲಿ ಒಂದು ಹೋಮ್ ಸ್ಟೇಯಲ್ಲಿ ಒಂದು ಬಾಡಿ ಸಿಕ್ಕಿತ್ತು. ನಮಗೆ ಈ ಥರ ಮಾಹಿತಿ ಬಂದಿತ್ತು ಹೋಮ್ ಸ್ಟೇ ಓನರ್ ಕಡೆಯಿಂದ. ಅವ್ರಿಗೆ ನಾವು ಇಲ್ಲಿ ಈಗ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಇವರು ಎಲ್ಲರೂ ಸೈಂಟಿಫಿಕ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಬೇಸಿಕಲಿ ಯಾರ್ದು ಒಬ್ಬರು ಹುಡುಗಿ ಮತ್ತು ಹುಡುಗ ಇಬ್ಬರು ಜನ ಇದ್ದರು ರೂಮಲ್ಲಿ. ಹುಡುಗಿದು ಡೆತ್ ಆಗಿದೆ. ಹುಡುಗಿದು ಬೆಂಗಳೂರದವರು. ಅವ್ರದ್ದು ಏನು ಅರೌಂಡ್ 25-26 ಏಜ್ ಇರಬೇಕು. 25-26 ಏಜ್ ಇರಬೇಕು ಅವ್ರದ್ದು ಡೆತ್ ಆಗಿದೆ. ಈಗ ಹುಡುಗ ಅನ್ಕಾನ್ಷಿಯಸ್ ಇದ್ದರು. ಹುಡುಗಾಗಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಮೋಸ್ಟ್ ಪ್ರಾಬ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಹೋಗಿ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ತೊಗೊಳ್ತೀವಿ ಏನಾಗಿದೆ, ಏನು ನಡೆದಿದೆ. ಬಟ್ ಇಲ್ಲಿ ಹೋಮ್ ಸ್ಟೇ ಓನರ್ ಮತ್ತು ಕೇರ್ ಟೇಕರಿಂದ ಕೂಡ ನಮ್ಮ ಮಾಹಿತಿ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಕಳೆದ 3 ದಿನದಿಂದ ಇಲ್ಲಿ ವಾಸ ಇದ್ದರು ಅವ್ರದ್ದು. ಮತ್ತು ಮೊದಲೇ ಬೆಂಗಳೂರಲ್ಲಿ ಕೂಡ ಯಾವುದು ಮಿಸ್ಸಿಂಗ್ ಕೇಸ್ ಆಗಿದೆ. ಏನಾದರೂ ಲವ್ ಅಫೇರ್ ಇರಬೇಕು, ಈ ಥರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಾವು ಈಗ ಬೇರೆ ಎಲ್ಲ ರೀತಿ ಆ್ಯಂಗಲ್ ನೋಡಿಕೊಂಡು ಫ್ಯಾಮಿಲಿದವ್ರಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ, ಹುಡುಗಿದು ಫ್ಯಾಮಿಲಿದವ್ರಿಗೆ. ಅದನ್ನು ಪರಿಶೀಲನೆ ಮಾಡ್ತೀವಿ. ಏನು ಕಂಪ್ಲೇಂಟ್ ಕೊಡ್ತಾರೆ ಅದು ಕಂಪ್ಲೇಂಟ್ ತೊಗೊಳ್ತೀವಿ. ಡೈರಿಯಲ್ಲಿ ಏನೋ ಬರೆದಿದ್ದಾರೆ ಅಂತಕ್ಕಂಥ. ಹೌದು, ಡೈರಿಯಲ್ಲಿ ನಮಗೆ 2 ಜಾಗ ಸಿಕ್ಕಿದೆ. ಬಹುಶಃ 2 ಜನದು ಇರಬೇಕು, ಅಥವಾ ಅದು ಚೆಕ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ ಯಾರು ಬರೆದಿದ್ದಾರೆ ಅದನ್ನು. ಬಟ್ ಏನಾದರೂ ಬರೆದು ಅವರು ಇಟ್ಟಿದ್ದಾರೆ ಅಲ್ಲಿ, ಅದು ನಿಜ. ಅದು ನೋಡಿ ಕ್ಲಿಯರ್ ಆಗಿ ಇಲ್ಲ. ಈ ಥರ ಎಕ್ಸಾಕ್ಟ್ ಈ ಥರ ಬರೆದಿಲ್ಲ ಏನಾಗಿದೆ ಅಥವಾ ಯಾವ ಕಾರಣಕ್ಕೆ ಏನಾಗಿದೆ ಈ ಥರ ಬರೆದಿಲ್ಲ. ಇಟ್ ಈಸ್ ಕೈಂಡ್ ಆಫ್ ವೇಗ್. ಅದು ನಮಗೆ ಈಗ ಶೇರ್ ಕೂಡ ಮಾಡೋಕ್ಕೆ ಆಗಲ್ಲ. ಫಸ್ಟ್ ಎಲ್ಲರ ಜೊತೆ ನಾವು ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ತೋರಿಸ್ತೀವಿ. ಮತ್ತು ನಾವು ನಮ್ಮ ಡಾಕ್ಯುಮೆಂಟ್ಸ್ ಹೇಗೆ ಚೆಕ್ ಮಾಡಬೇಕು ಅದು ಎಲ್ಲ ಚೆಕ್ ಮಾಡಿಕೊಂಡು FSLಯಿಂದ ಆಮೇಲೆ ಡಿಸೈಡ್ ಮಾಡ್ತೀವಿ ಅದು ನಿಜಾನ ಇದೆ, ಸುಳ್ಳಿದೆ ಅಥವಾ ಪ್ಲಾಂಟೆಡ್ ಇದೆ, ಏನಿದೆ ಅದು ನಮಗೆ ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ. ಈಗ ಅಲ್ಲಿ ಓಲ್ಗಳೆ ಫ್ಯಾನಲ್ಲಿ ಕೂಡ ಒಂದು ನೇಣು ಹಾಕಿದ್ದಾರೆ. ಬಟ್ ನಮ್ಮ ಪ್ರೈಮ್ ಆಫೀಸಿ ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ಏನಾದರೂ ಇವ್ರದ್ದು ಏನು ಪಾಯ್ಸನಿಂಗ್ ಇದ್ದ ಅಥವಾ ಯಾವುದು ಕಾರಣಕ್ಕೆ ಡೆತ್ ಆಗಿದೆ. ಹುಡುಗಿದು ಬಾಡಿ ಮೇಲೆ ಹಳೆಯದು ಮಾರ್ಕ್ಸ್ ಕೂಡ ಇದೆ. ಏನು ಸೊಸೈಡಲ್ ಟೆಂಡೆನ್ಸೀಸ್ ಥರ ಕೂಡ ಕಾಣಿಸ್ತಾ ಇದೆ. ಹುಡುಗ ಕೂಡ ಅನ್ಕಾನ್ಷಿಯಸ್ ಆಗಿ ಸಿಕ್ಕಿದ್ದು. ಸೊ 2 ಥರದ್ದು ಪಾಸಿಬಿಲಿಟಿ ಇದೆ. ಒಂದು 2 ಜನ ಸುಸೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಹುಡುಗಿದು ಡೆತ್ ಆಗಿದೆ, ಹುಡುಗದು ಆಗಿಲ್ಲ. ಇನ್ನೊಂದು ಪಾಸಿಬಿಲಿಟಿ ಇದೆ ಹುಡುಗ ಅವ್ರಿಗೆ ಸಾಯಿಸಿದ್ದೀರಾ, ಮತ್ತು ಆಮೇಲೆ ಅವರು ಕೂಡ ಇದು ಇಲ್ಲ ಸೆಟಪ್ ಮಾಡಿ ನಾಟಕ ಮಾಡ್ತಾಯಿದ್ದಾರೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ನೋಡಿ, ಅದು ನಾನು ಆಲ್ರೆಡಿ ಹೇಳಿದ್ದೀನಿ ತಮಗೆ 2 ಥರದ್ದು ಡೌಟ್ ಇದೆ ನಮಗೆ. ಅದು ಪೋಸ್ಟ್ಮಾರ್ಟಮಲ್ಲಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಮತ್ತು ಆ ಹುಡುಗ ಯಾರು ಅನ್ಕಾನ್ಷಿಯಸ್ ಇದ್ದಾರೆ ಅವರಿಂದ ಕೂಡ ನಮಗೆ ಗೊತ್ತಾಗುತ್ತೆ. ಅವ್ರ ಮೇಲೆ ವಿಚಾರಣೆ ಮಾಡ್ತೀವಿ. ಆಮೇಲೆ ನಮಗೆ ಕ್ಲಿಯರ್ ಆಗುತ್ತೆ ಇದು ಸುಸೈಡ್ ಅಟೆಂಪ್ಟ್ ಇದೆ ಅಥವಾ ಯಾರಿಗೆ ಸಾಯಿಸಿದಾರ, ಈ ಥರ ಇದು ಇದೆ. ಸೊ ಡೆಫಿನೆಟ್ಲಿ ನಾವು ಎಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡಿಕೊಂಡು ಮತ್ತು ಯಾರು ಈ ಕೇಸಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಯಾರಿಗೆ ಇದು ಗೊತ್ತು ಈ ಥರ ಅವ್ರದ್ದು ರಿಲೇಷನ್ಶಿಪ್ ಇತ್ತು, ಅವರೆಲ್ಲರ ಜೊತೆ ಮಾತಾಡಿಕೊಂಡು ನಾವು ಕನ್ಫರ್ಮ್ ಮಾಡ್ತೀವಿ ಮರ್ಡರ್ ಆಗಿದೆ ಅಥವಾ ಸುಸೈಡ್ ಅಟೆಂಪ್ಟ್ ಆಗಿದೆ, ಏನಾಗಿದೆ ಅದು ಕನ್ಫರ್ಮ್ ಮಾಡ್ತೀವಿ. ಈ ಹೋಮ್ ಸ್ಟೇ ಓನರ್ ಯಾರು ಇದ್ದಾರೆ ಅಂದರೆ ಕೇರ್ ಟೇಕರ್ ಇದ್ದಾರೆ ಒಬ್ಬರು, ಅವ್ರದ್ದು ಚೆಕ್ಔಟ್ ಇತ್ತು, ಚೆಕ್ ಮಾಡೋಕ್ಕೆ ಹೋಗಿದ್ದಾರೆ ಕೇಳೋಕ್ಕೆ ಯಾವಾಗ ಖಾಲಿ ಮಾಡ್ತಾರೆ. ಅಲ್ಲಿಂದ ರೆಸ್ಪಾನ್ಸ್ ಸಿಗಲಿಲ್ಲ ಅಥವಾ ಓಲ್ಗಡೆ ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಯಿತು 2 ಜನ ಈ ಥರ ಅನ್ಕಾನ್ಷಿಯಸ್ ಥರ ಸಿಕ್ಕಿದೆ ಅವ್ರಿಗೆ. ಆಮೇಲೆ ಚೆಕ್ ಮಾಡಿ ಗೊತ್ತಾಯಿತು ಅವ್ರಿಗೆ ಹುಡುಗಿದು ಡೆತ್ ಆಗಿದೆ, ಹುಡುಗ ಅನ್ಕಾನ್ಷಿಯಸ್ ಇದ್ದಾನೆ. ಅವರಿಗೆ ಪೊಲೀಸ್ಗೆ ತಿಳಿಸಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಔಟ್ ಆಫ್ ಡೇಂಜರ್ ಅದಾರೆ. ಒಟ್ನಲ್ಲಿ ಸಾಯಿ ಸುರಭಿ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಮೂಡಿವೆ. ಇದು ಆತ್ಮಹತ್ಯೆಯೇ, ಪೂರ್ವನಿಯೋಜಿತ ಕೊಲೆಯೇ, ಇಲ್ಲ ಪೋಷಕರು ಆರೋಪಿಸಿರುವಂತೆ ಲವ್ ಜಿಹಾದ ಎಂಬುದು ಪೊಲೀಸರ ತನಿಖೆಯಿಂದ ಸಾಬೀತಾಗಬೇಕಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.